ಪಾಕಿಸ್ತಾನದಲ್ಲಿ ಸಂಸ್ಕೃತ ಸಂಚಲನ, ಲಾಹೋರ್ನಲ್ಲಿ ಮಹಾಭಾರತದ ಪಾಠ. ಬದಲಾಗ್ತಾ ಇದೆಯಾ ನೆರೆಯ ರಾಷ್ಟ್ರದ ಮನಸ್ಸು? ಉರ್ದು ನೆಲದಲ್ಲಿ ದೇವಭಾಷೆಯ ಕಲರವ. ಪಾಕ್ ವಿದ್ಯಾರ್ಥಿಗಳಿಗೆ ಹಿಂದೂ ಧರ್ಮದ ಮೇಲೇಕೆ ಇಷ್ಟೊಂದು ಪ್ರೀತಿ? ಮೋದಿಯೇ ನಮ್ಮ ಪ್ರಧಾನಿಯಾಗಲಿ? ಪಾಕಿಸ್ತಾನದ ಜನರ ಬಾಯಲ್ಲಿ ಕೇಳಿಬಂದ ಅಚ್ಚರಿಯ ಮಾತು. ಇದರ ಹಿಂದಿನ ಸತ್ಯವೇನು? ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಗಡಿಯಲ್ಲಿ ಗುಂಡಿನ ಚಕಮಕಿ, ಭಯೋತ್ಪಾದನೆಯ ಕಾರ್ಮೋಡ, ರಾಜಕೀಯ ದ್ವೇಷದ ಮಾತುಗಳು. ಇದು ನಮಗೆ ಪಾಕಿಸ್ತಾನ ಅಂದ ತಕ್ಷಣ ನೆನಪಾಗುವ ಚಿತ್ರಣ. ಆದರೆ ಇದೇ ಪಾಕಿಸ್ತಾನದ ಹೃದಯ ಭಾಗದಲ್ಲಿ ಒಂದು ಅಚ್ಚರಿಯ, ನಂಬಲು ಅಸಾಧ್ಯವಾಗದ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಲಾಹೋರ್ನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೊಂದರಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಸಂಸ್ಕೃತ ಭಾಷೆಯನ್ನು ಕಲಿಯುತ್ತಿದ್ದಾರೆ. ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಹೀಗೆ ಹಿಂದೂ ಧರ್ಮಗಳ ಗ್ರಂಥಗಳನ್ನು ಆಸಕ್ತಿಯಿಂದ ಅಧ್ಯಯನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಬೀದಿ ಬೀದಿಗಳಲ್ಲಿ ಜನಸಾಮಾನ್ಯರು ಕ್ಯಾಮರಾ ಮುಂದೆ ನಿಂತು ನಮ್ಮ ದೇಶದ ನಾಯಕರು ಸರಿಯಿಲ್ಲ, ನರೇಂದ್ರ ಮೋದಿಯಂತಹ ನಾಯಕ ನಮಗೂ ಬೇಕು, ಅವರೇ ನಮ್ಮ ಪ್ರಧಾನಿಯಾಗಲಿ ಅಂತ ಮುಕ್ತವಾಗಿ ಹೇಳಿಕೊಳ್ಳುತ್ತಿದ್ದಾರೆ. ಏನಿದು ವಿರೋಧಾಭಾಸ? ದಶಕಗಳಿಂದ ಭಾರತ ದ್ವೇಷವನ್ನೇ ಉಸಿರಾಡ್ತಾ ಇರುವಂತಹ ದೇಶದಲ್ಲಿ ಇಂತಹ ಬದಲಾವಣೆ ಹೇಗೆ ಸಾಧ್ಯವಾಯಿತು? ಸಂಸ್ಕೃತದ ಮೇಲಿನ ಈ ಪ್ರೇಮಕ್ಕೆ ಕಾರಣವೇನು? ಮೋದಿ ಮೇಲಿನ ಈ ಅಭಿಮಾನದ ಹಿಂದಿನ ಅಸಲಿ ಸತ್ಯವೇನು? ಈ $1,000,000 ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ಹುಡುಕೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ಬೆಳವಣಿಗೆಯಿಂದ ಒಂದು ಮಾತ್ರ ಗೊತ್ತಾಗತ್ತೆ, ಅದು ಮೋದಿಯ ವರ್ಚಸ್ಸು. ಮೋದಿಯನ್ನ ವಿರೋಧಿಗಳು ಕೂಡ ನಂಬುತ್ತಾ ಇದ್ದಾರೆ ಮತ್ತು ಅಭಿಮಾನವನ್ನ ಹೊಂದಿದ್ದಾರೆ ಅಂತ. ಮೋದಿಯವರ ಆಡಳಿತದ ಬಗ್ಗೆ, ಮೋದಿಯವರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಪಾಕಿಸ್ತಾನವನ್ನ ನಂಬಬೇಕಾ ನಂಬಬಾರ್ದಾ? ಈಗೇನೋ ಒಂದು ವಿಶ್ವವಿದ್ಯಾಲಯದಲ್ಲಿ ಹಿಂದೂ ಧರ್ಮದ ಬಗ್ಗೆ ಆಸಕ್ತಿಯಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಪಾಕಿಸ್ತಾನವೂ ಕೂಡ ಹಿಂದೂ ರಾಷ್ಟ್ರವಾಗುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಈ ಸಂಸ್ಕೃತ ಕೋರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಲಾಹೋರ್ನಲ್ಲಿರುವಂತಹ ಪ್ರತಿಷ್ಠಿತ ಲಮ್ಸ್ ಅಂದರೆ ಲಾಹೋರ್ ಯೂನಿವರ್ಸಿಟಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಭಾಷೆಯ ಕೋರ್ಸ್ ಆರಂಭ ಮಾಡಲಾಗಿದೆ. ಇದಕ್ಕೆ ವಿದ್ಯಾರ್ಥಿಗಳಿಂದ, ಅದರಲ್ಲೂ ಮುಸ್ಲಿಂ ವಿದ್ಯಾರ್ಥಿಗಳಿಂದ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ನೂರಾರು ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಸೇರೋದಕ್ಕೆ ಆಸಕ್ತಿ ತೋರ್ತಾ ಇದ್ದಾರೆ. ಹಾಗಾದರೆ ಏನಿದು ಕೋರ್ಸ್ ಅಂತ ನೋಡ್ತಾ ಹೋಗೋದಾದರೆ, ಇದು ಕೇವಲ ಭಾಷೆ ಕಲಿಸುವ ಕೋರ್ಸ್ ಅಲ್ಲ. ಇದರಲ್ಲಿ ಸಂಸ್ಕೃತ ವ್ಯಾಕರಣ, ಸಾಹಿತ್ಯದ ಜೊತೆಗೆ ಮಹಾಭಾರತ, ರಾಮಾಯಣ, ವೇದಗಳು, ಉಪನಿಷತ್ತುಗಳ ಪರಿಚಯವನ್ನು ಕೂಡ ಮಾಡಿಸಿಕೊಡಲಾಗ್ತಾಗಿದೆ. ಕಾಳಿದಾಸನ ಕಾವ್ಯಗಳು, ಪಾಣಿನಿಯ ವಾಕ್ಯಗಳನ್ನು ಕೂಡ ಕಲಿಸಿಕೊಡಲಾಗುತ್ತಾಗಿದೆ. ವಿದ್ಯಾರ್ಥಿಗಳೇ ಹೇಳೋ ಪ್ರಕಾರ ಅವರಿಗೆ ಇದರಲ್ಲಿ 3 ಪ್ರಕಾರದ ಮುಖ್ಯ ಕಾರಣಗಳು ಇವೆ ಅಂತ ಹೇಳಲಾಗ್ತಾಗಿದೆ. ಭಾಷಾ ಸಾಮ್ಯತೆ. ಉರ್ದು, ಪಂಜಾಬಿ, ಸಿಂಧಿ ಭಾಷೆಗಳು ಮತ್ತು ಸಂಸ್ಕೃತದ ನಡುವೆ ಬಹಳಷ್ಟು ಸಾಮ್ಯತೆ ಇದೆ. ಎಷ್ಟೋ ಉರ್ದು ಶಬ್ದಗಳ ಮೂಲ ಸಂಸ್ಕೃತದಲ್ಲಿವೆ. ಉದಾಹರಣೆಗೆ ಜಲ್ ಅಂದರೆ ನೀರು, ಭೂಮಿ ಅಂದರೆ ಜಮೀನು. ಈ ಸಂಬಂಧವನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿದೆ. ಇಷ್ಟೇ ಅಲ್ಲದೆ ಇಂದಿನ ಪಾಕಿಸ್ತಾನದ ಭೂಭಾಗವು ಸಿಂಧೂ ನದಿ ಕಣಿವೆ. ಒಂದು ಕಾಲದಲ್ಲಿ ವೇದಗಳ ರಚನೆಯಾದ ಸನಾತನ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಜಾಗ ಇದು. ಇದು ತಮ್ಮದೇ ನೆಲದ ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಅವರು ಭಾವಿಸ್ತಾ ಇದ್ದಾರೆ. ಅದನ್ನ ತಿಳಿಯೋದಕ್ಕೆ ಸಂಸ್ಕೃತವನ್ನ ಕಲಿತಾಗಿದ್ದಾರೆ. ಪ್ರಾಚೀನ ಭಾರತೀಯ ಇತಿಹಾಸ, ತತ್ವಜ್ಞಾನ ಮತ್ತು ಇಂಡಾಲಜಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಂಸ್ಕೃತ ಜ್ಞಾನ ಅತ್ಯಗತ್ಯ ಅಂತ ಹೇಳ್ತಾ ಇದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಶೈಕ್ಷಣಿಕ ಪಠ್ಯಕ್ರಮಗಳಲ್ಲಿ ಸಂಸ್ಕೃತ ಭಾಷೆಯನ್ನು ಸೇರಿಸಲಾಗಿದೆ. ಲಾಹೋರ್ ಯೂನಿವರ್ಸಿಟಿಯಲ್ಲಿ ಈ ಶಾಸ್ತ್ರವನ್ನು ಅಂದರೆ ಈ ಸಂಸ್ಕೃತ ಶಾಸ್ತ್ರದ ಭಾಷೆಯಲ್ಲಿ 4 ಕ್ರೆಡಿಟ್ ಕೋರ್ಸ್ಗಳನ್ನು ಆರಂಭ ಮಾಡಲಾಗಿದೆ. ಈ ಕೋರ್ಸ್ನ ಅಡಿಯಲ್ಲಿ ಮಹಾಭಾರತ ದೂರದರ್ಶನ ಸರಣಿಯ ಪ್ರಸಿದ್ಧ ಹೈಕಥಾ ಸಂಗ್ರಾಮ್ಕಿನ ಉರ್ದು ಆವೃತ್ತಿಯನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಲಾಗುತ್ತೆ. ಗುರುಮಾನಿ ಕೇಂದ್ರದ ನಿರ್ದೇಶಕರಾಗಿರೋ ಅಲಿ ಅಸ್ಮಾನಿ ಖಾಸ್ಮಿ ಈ ಬಗ್ಗೆ ಪ್ರತಿಕ್ರಿಯಿಸಿ, ಪಂಜಾಬ್ ಯೂನಿವರ್ಸಿಟಿಯ ಗ್ರಂಥಾಲಯಗಳಲ್ಲಿ ಅತ್ಯಂತ ಶ್ರೀಮಂತ ಆದರೆ ಹೆಚ್ಚು ನಿರ್ಲಕ್ಷಿಸಲ್ಪಟ್ಟ ಸಂಸ್ಕೃತ ಸಂಗ್ರಹಗಳಲ್ಲಿ ಒಂದನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಬೋಧಕರು ಏನು ಹೇಳ್ತಾರೆ ಅಂದರೆ, ಕಲಿಸ್ತಾ ಇರುವಂತಹ ಟೀಚರ್ ಏನು ಹೇಳ್ತಾರೆ ಅಂತಂದರೆ, ಅಚ್ಚರಿಯ ವಿಷಯ ಏನಂತಂದರೆ, ಈ ಕೋರ್ಸ್ ಕಲಿಸ್ತಾ ಇರುವ ಒಬ್ಬ ಅಮೆರಿಕನ್ ಪ್ರೊಫೆಸರ್. ಅವರ ಹೆಸರು ಡಾಕ್ಟರ್ ವೆಂಡಿ ಡಾನಿಗರ್. ಇದು ಪಾಕಿಸ್ತಾನದಲ್ಲಿ ಸಂಸ್ಕೃತ ವಿದ್ವಾಂಸರ ಕೊರತೆಯನ್ನು ತೋರಿಸ್ತಾ ಇದೆ. ಸಂಸ್ಕೃತ ಕಲಿಕೆಯ ಜೊತೆಗೆ ಪಾಕಿಸ್ತಾನದ ಯುವ ಜನತೆಯಲ್ಲಿ ಹಿಂದೂ ಧರ್ಮದ ಬಗ್ಗೆಯೂ ಒಂದು ಹೊಸ ಬಗೆಯ ಕುತೂಹಲ ಮತ್ತು ಆಸಕ್ತಿ ಮೂಡ್ತಾ ಇದೆ. ದಶಕಗಳಿಂದ ಪಾಕಿಸ್ತಾನದ ಪಠ್ಯಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹಿಂದೂ ಧರ್ಮವನ್ನ
ಕೇವಲ ವಿಗ್ರಹಾರಾಧನೆ ಅಥವಾ ಕಾಫಿರರ ಧರ್ಮ ಅನ್ನುವಂತಹದ್ದನ್ನು ಬಿಂಬಿಸಲಾಗ್ತಾ ಇತ್ತು. ಭಾರತ ಮತ್ತು ಹಿಂದೂಗಳ ಬಗ್ಗೆ ದ್ವೇಷವನ್ನೇ ಬಿತ್ತಿಸಲಾಗ್ತಾ ಇತ್ತು. ಆದರೆ ಈಗ ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯುವಕರು ಸತ್ಯವನ್ನು ತಾವೇ ಹುಡುಕೊಳ್ತಾ ಇದ್ದಾರೆ. ಭಾರತೀಯ ಸಿನಿಮಾಗಳು ಮತ್ತು ಧಾರಾವಾಹಿಗಳು ಪಾಕಿಸ್ತಾನದಲ್ಲಿ ಬಹಳ ಜನಪ್ರಿಯ. ಇವುಗಳ ಮೂಲಕ ಅವರಿಗೆ ಭಾರತೀಯ ಸಂಸ್ಕೃತಿ, ಹಿಂದೂ ಹಬ್ಬಗಳು ಅಂದರೆ ದೀಪಾವಳಿ, ಹೋಳಿ ಮತ್ತು ಕೌಟುಂಬಿಕ ಮೌಲ್ಯಗಳ ಪರಿಚಯವಾಗಿದೆ. ಇದು ಅಲ್ಲಿದ್ದವರಲ್ಲಿ ಎಷ್ಟೋ ಪೂರ್ವಾಗ್ರಹಗಳು ಅಂದರೆ ಎಷ್ಟೋ ಬುದ್ಧಿ ಕಲಿಸುವಂತಹ ಸಿನಿಮಾಗಳು ಮತ್ತು ಧಾರಾವಾಹಿಗಳನ್ನು ನೋಡಿ ಅಲ್ಲಿನ ಜನ ಅಂದರೆ ಪಾಕಿಸ್ತಾನದಲ್ಲಿನ ಜನ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾರೆ ಅಥವಾ ಹಿಂದೂ ಧರ್ಮಕ್ಕೆ ವಾಲ್ತಾ ಇದ್ದಾರೆ ಎನ್ನುವಂತಹದ್ದು ಕೇಳಿ ಬರ್ತಾ ಇದೆ. ಇನ್ನು ಸದ್ಗುರು ರವಿಶಂಕರ್ ಗುರುಜಿ ಅವರಂತಹ ಭಾರತೀಯ ಆಧ್ಯಾತ್ಮಿಕ ಗುರುಗಳ ವಿಡಿಯೋಗಳನ್ನು ಪಾಕಿಸ್ತಾನದ ಯುವಕರು ಯೂಟ್ಯೂಬ್ನಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಹಿಂದೂ ಧರ್ಮದ ತತ್ವಜ್ಞಾನ, ಯೋಗ, ಧ್ಯಾನದ ಬಗ್ಗೆ ತಿಳಿದುಕೊಳ್ತಾ ಇದ್ದಾರೆ. ತಮ್ಮದೇ ದೇಶದಲ್ಲಿರುವ ಪ್ರಾಚೀನ ಹಿಂದೂ ದೇವಾಲಯಗಳು, ಉದಾಹರಣೆಗೆ ಕಟಾಸ್ ರಾಜ್ ದೇವಾಲಯ, ಹಿಂಗ್ಲಾಜ್ ಮಾತಾ ದೇವಾಲಯ ಮತ್ತು ಸಿಂಧೂ ಸರಸ್ವತಿ ನಾಗರಿಕತೆಯ ಅವಶೇಷಗಳನ್ನು ನೋಡಿದಾಗ ಅವರಿಗೆ ತಮ್ಮ ಪೂರ್ವಜರು ಹಿಂದೂಗಳಾಗಿದ್ರಾ ಅನ್ನುವಂತಹ ಪ್ರಶ್ನೆಯನ್ನು ಹುಡುಕ್ತಾ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದಾರೆ. ಸತ್ಯವನ್ನು ಅರಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಹಿಂದೂ ಧರ್ಮದ ಮೇಲಿನ ದ್ವೇಷ ಕಡಿಮೆಯಾಗಿ ಅದರ ಬಗ್ಗೆ ಗೌರವ ಮತ್ತು ಕುತೂಹಲ ಹೆಚ್ಚಿಸಿಕೊಳ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿರುವಂತಹ ಯುವ ಜನತೆ. ಇದು ನಮ್ಮದೇ ಸಂಸ್ಕೃತಿಯ ಒಂದು ಭಾಗ ಅಂತ ಅವರಲ್ಲಿ ಭಾವನೆ ಮೂಡ್ತಾ ಇದೆ. ಇನ್ನು ಪಾಕಿಸ್ತಾನದ ಆರ್ಥಿಕ ಸಂಕಷ್ಟ ಮತ್ತು ಭಾರತದ ಅಭಿವೃದ್ಧಿ. ಈಗ ವಿಷಯದ ಎರಡನೇ ಭಾಗಕ್ಕೆ ಬರೋದಾದರೆ, ಮೋದಿಯೇ ನಮ್ಮ ಪ್ರಧಾನಿಯಾಗಲಿ ಎನ್ನುವಂತಹ ಹೇಳಿಕೆ. ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನದ ಇಂದಿನ ದಯನೀಯ ಪರಿಸ್ಥಿತಿಯನ್ನು ನೋಡಬೇಕು. ಪಾಕಿಸ್ತಾನ ಅಕ್ಷರಶಃ ದಿವಾಳಿಯ ಅಂಚಿನಲ್ಲಿ ಬಂದು ನಿಂತಿದೆ. ಹಣದುಬ್ಬರ, ಇನ್ಫ್ಲೇಷನ್ ಮುಗಿದು ಮುಟ್ಟಿದೆ. ಪೆಟ್ರೋಲ್, ಡೀಸೆಲ್, ವಿದ್ಯುತ್ ಬೆಲೆ ಗಗನಕ್ಕೇರಿದೆ. ಜನಸಾಮಾನ್ಯರಿಗೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗ್ಬಿಟ್ಟಿದೆ. ಹಿಟ್ಟಿಗಾಗಿ ಲೂಟಿ ನಡೆಸ್ತಾ ಇರುವ ದೃಶ್ಯಗಳು ನಾವು ನೋಡ್ತಾ ಇದ್ದೇವೆ. ರಾಜಕೀಯ ಅಸ್ಥಿರತೆಯೂ ಕೂಡ ತಾಂಡವವಾಡ್ತಾ ಇದೆ. ಅಲ್ಲಿ ಯಾವುದೇ ಸರ್ಕಾರ ಪೂರ್ಣಾವಧಿ ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೇನೆಯ ಹಸ್ತಕ್ಷೇಪ, ಭ್ರಷ್ಟಾಚಾರ, ರಾಜಕೀಯ ದ್ವೇಷದ ರಾಜಕಾರಣ ಅಂದರೆ ಇಮ್ರಾನ್ ಖಾನ್ ಬಂಧನ ಇತ್ಯಾದಿ ಮಿತಿಮೀರಿ ಹೋಗ್ಬಿಟ್ಟಿದೆ. ಜನರಿಗೆ ತಮ್ಮ ನಾಯಕರ ಮೇಲೆ ನಂಬಿಕೆ, ವಿಶ್ವಾಸ ಹೊರಟು ಹೋಗ್ಬಿಟ್ಟಿದೆ. ಭಾರತದ ವಿರುದ್ಧ ಬಳಸಲು ಸಾಕಿರುವಂತಹ ಉಗ್ರರು ಈಗ ಪಾಕಿಸ್ತಾನಕ್ಕೆ ತಿರುಗಿ ಬಿದ್ದಿದ್ದಾರೆ. ಅದರಲ್ಲಿ TTP ದಾಳಿಕೋರರು ಅಂದರೆ TTP ದಾಳಿಗಳು. ದೇಶದಲ್ಲಿ ಶಾಂತಿ, ಸುರಕ್ಷತೆ ಇಲ್ಲದಂತಾಗಿದೆ. ಅಶಾಂತಿ ತಾಂಡವವಾಡ್ತಾ ಇದೆ. ಏನಂದರೆ ಈ ಭಯೋತ್ಪಾದಕರನ್ನು ಅಥವಾ ಉಗ್ರರ ಚಟುವಟಿಕೆಗಳನ್ನು ಅಥವಾ ಉಗ್ರ ಸಂಘಟನೆಗಳಿಗೆ ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನ ಮಿಲಿಟರಿ ಪೋಷಿಸಿ ಅವರಿಗೆ ಜಾಗ ಕೊಟ್ಟು ಅವರಿಗೆ ಎಲ್ಲವನ್ನೂ ಕೊಟ್ಟು ಅವರನ್ನು ನಾಯಿಗಳ ಥರ ಸಾಕಿತ್ತು. ಆದರೆ ಪಾಕಿಸ್ತಾನಕ್ಕೆ ಅವರನ್ನು ಯಾಕೆ ಸಾಕಿತ್ತು ಅಂತಂದರೆ ಭಾರತದ ವಿರುದ್ಧ, ಭಾರತದ ಮೇಲೆ ಅಥವಾ ಭಾರತದಲ್ಲಿ ಭಯೋತ್ಪಾದನೆ ಉಂಟು ಮಾಡೋದು, ಅಶಾಂತಿ ತಾಂಡವವಾಡೋ ರೀತಿ ಮಾಡೋದು, ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಕ್ರಿಯೆಗಳಿಗೆ ಅಥವಾ ಕೆಲಸಗಳಿಗೆ ಬಳಸ್ಕೊಳ್ಳಬಹುದು ಅನ್ನುವಂತಹ ಪ್ಲಾನ್ ಮಾಡಿಕೊಂಡಿದ್ದಂತಹ ಪಾಕಿಸ್ತಾನ ಸೇನೆ ಈಗ ತಾನೇ ಸಾಕಿದ ನಾಯಿ ತನಗೇ ಕಚ್ಚತೆ ಅಂತ ಹೇಳ್ತೀವಲ್ಲ, ಆ ತೆರನಾಗಿ ಪಾಕಿಸ್ತಾನವೇ ಸಾಕಿದಂತಹ ಉಗ್ರ ಸಂಘಟನೆಗಳು ಪಾಕಿಸ್ತಾನದ ಮೇಲೆಗೆ ಮುಗಿ ಬೀಳ್ತಾ ಇದ್ದಾವೆ. ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಡ್ರೋನ್ ದಾಳಿಗಳನ್ನು ಮಾಡ್ತಾ ಇದ್ದಾರೆ, ಆತ್ಮಾಹುತಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಜನರಿಗೆ ಈಗ ಸೇನೆಯ ಮೇಲೆ, ಸರ್ಕಾರದ ಮೇಲೆ ಅತಿಯಾದ ಸಿಟ್ಟು ಬರ್ತಾ ಇದೆ. ಕಾರಣ ಏನಂತಂದರೆ ಒಂದು ಹೊತ್ತು ಊಟ ಸಿಗ್ತಾ ಇಲ್ಲ, ಕುಡಿಯೋಕೆ ನೀರು ಸಿಗ್ತಾ ಇಲ್ಲ, ಹಣದುಬ್ಬರ, ದುಡ್ಡಿಲ್ಲ, ನಿರುದ್ಯೋಗ ತಾಂಡವವಾಡ್ತಾ ಇದೆ. ಒಂದು ಹೊತ್ತು ಇಷ್ಟೆಲ್ಲ ಇರಲಿ, ಉಪವಾಸ ಮಲ್ಕೊಳ್ಳೋಣ ಅಂತಂದರೆ ಉಪವಾಸ ಮಲ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಕಾರಣ ಏನಂತಂದರೆ ಯಾವಾಗ ಬಾಂಬ್ ಬೀಳತ್ತೆ, ಶಾಂತಿಯೇ ಇಲ್ಲದಂತಾಗಿದೆ. ಜನ ಈಗ ರೊಚ್ಚಿಗೀಳ್ತಾಗಿದ್ದಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಭಾರತವನ್ನು ನೋಡಿದ್ರೆ, ಭಾರತವೂ ಮತ್ತು ಪಾಕಿಸ್ತಾನವೂ ಇಬ್ಬರೂ ಒಂದೇ ದಿನ ಸ್ವತಂತ್ರವನ್ನು ಪಡೆದುಕೊಂಡ್ರು ಬ್ರಿಟಿಷರಿಂದ ಅಥವಾ ಮತ್ತೊಂದು ಮಗದೊಂದು. ವಿಭಜನೆಯಾಗಿದ್ದು ಕೂಡ ಅಷ್ಟೇ, ಒಂದೇ ದಿನ ವಿಭಜನೆಯಾಗತ್ತೆ. ಅವರೂ ಕೂಡ ಸ್ವತಂತ್ರ ದಿನಾಚರಣೆಯನ್ನು ಮಾಡ್ತಾರೆ, ನಾವು ಕೂಡ ಸ್ವತಂತ್ರ ದಿನಾಚರಣೆಯನ್ನು ಮಾಡ್ತೀವಿ. ಇಲ್ಲಿ ಈ ಎರಡೂ ದೇಶಗಳನ್ನು ಅಂದರೆ ಭಾರತ ಮತ್ತು ಪಾಕಿಸ್ತಾನ ದೇಶವನ್ನು ಇಡೀ ವಿಶ್ವ ಹೆಂಗೆ ಗುರುತಿಸುತ್ತಂತಂದರೆ ಅದು ಪಾಪರ್ ಪಾಕಿಸ್ತಾನ್, ಇದು ಪವರ್ಫುಲ್ ಭಾರತ ಅಂತಾನೆ ಜನ ಗುರುತಿಸ್ತಾ ಇದ್ದಾರೆ.
ಅದಕ್ಕೆ ತದ್ವಿರುದ್ಧವಾಗಿ ಈಗ ಭಾರತವನ್ನು ನೋಡ್ತಾ ಹೋದರೆ ಭಾರತ ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆ ದೇಶವಾಗಿ ಬೆಳೆದು ನಿಂತಿದೆ. ಚಂದ್ರಯಾನದಂತಹ ಸಾಧನೆಗಳು, G20 ಶೃಂಗಸಭೆಯ ಯಶಸ್ಸು, ಡಿಜಿಟಲ್ ಇಂಡಿಯಾ ಕ್ರಾಂತಿ ಇವೆಲ್ಲವನ್ನ ಪಾಕಿಸ್ತಾನದ ಜನ ನೋಡಿ ಅಚ್ಚರಿ ಪಡ್ತಾ ಇದ್ದಾರೆ. ಮೋದಿ ನಾಯಕತ್ವ, ನರೇಂದ್ರ ಮೋದಿಯವರನ್ನ ಪಾಕಿಸ್ತಾನದ ಜನ ಒಬ್ಬ ಬಲಿಷ್ಠ, ನಿರ್ಣಾಯಕ ಮತ್ತು ದೇಶಭಕ್ತ ನಾಯಕನನ್ನಾಗಿ ನೋಡ್ತಾ ಇದ್ದಾರೆ. ಅವರು ಭಾರತವನ್ನ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸ್ತಾ ಇದ್ದಾರೆ, ವಿಶ್ವಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚಿಸ್ತಾ ಇದ್ದಾರೆ ಎಂಬ ಅಭಿಪ್ರಾಯ ಪಾಕಿಸ್ತಾನದಲ್ಲಿರುವಂತಹ ಯುವ ಜನತೆಗೆ ಮತ್ತು ಬುದ್ಧಿ ಕಲಿತಿರುವಂತಹ ಪಾಕಿಸ್ತಾನಿ ಮೌಲ್ವಿಗಳಿಗೂ ಕೂಡ ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಪಾಕಿಸ್ತಾನಿ ಯೂಟ್ಯೂಬರ್ಗಳು ಉದಾಹರಣೆಗೆ ಕೆಲವೊಂದಿಷ್ಟು ಜನ ಇದ್ದಾರಲ್ಲಿ, ಅಲ್ಲಿನ ಬೀದಿಗಳಿಗೆ ಜನಸಾಮಾನ್ಯರನ್ನು ಮಾತಾಡಿಸಿದಾಗ ಪಾಕಿಸ್ತಾನಿ ಜನ ಏನು ಹೇಳ್ತಿದ್ದಾರೆ ಗೊತ್ತಾ? ನಮಗೆ ನಮ್ಮ ನಾಯಕರ ಮೇಲೆ ನಂಬಿಕೆ ಇಲ್ಲ, ಅವರೆಲ್ಲ ಭ್ರಷ್ಟರು, ನಮಗೆ ಮೋದಿಯಂತಹ ನಾಯಕರು ಬೇಕು, ಅವರು ಬಂದು ನಮ್ಮ ದೇಶವನ್ನು ಸರಿಪಡಿಸಲಿ, ನಮ್ಮನ್ನು ಭಾರತದೊಂದಿಗೆ ಸರಿಪಡಿಸದೇ ಹೋದರೂ ನಮ್ಮನ್ನು ಭಾರತದೊಂದಿಗೆ ಸೇರಿಸ್ಕೊಂಡ್ರೂ ಪರವಾಗಿಲ್ಲ, ನಮಗೆ ನೆಮ್ಮದಿಯ ಜೀವನ ಬೇಕು ಅಂತ ಎಷ್ಟೋ ಜನ, ವಿಶೇಷವಾಗಿ ಯುವಕರು, ಬಡವರು ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದಾರೆ. ಇದರ ಅರ್ಥ ಅವರು ನಿಜವಾಗಿಯೂ ಭಾರತ ಸೇರೋದಕ್ಕೆ ಬಯಸ್ತಾ ಇದ್ದಾರೆ ಎಂದಲ್ಲ. ಇದು ಅವರ ಹತಾಶೆ, ಅಸಹಾಯಕತೆ ಪರಮಾವಧಿ. ತಮ್ಮ ದೇಶದ ದುಸ್ಥಿತಿಗೆ ಮತ್ತು ತಮ್ಮ ನಾಯಕರ ವೈಫಲ್ಯಕ್ಕೆ ಅವರು ಹಿಡಿದ ಕನ್ನಡಿ ಇದು. ಮೋದಿಯವರಿಗೆ ಅಭಿವೃದ್ಧಿ ಮತ್ತು ಸ್ಥಿರತೆಯ ಸಂಕೇತವಾಗಿ ಕಾಣ್ತಾ ಇದ್ದಾರೆ ಪಾಕಿಸ್ತಾನಿ ಜನರಿಗೆ. ಈ ಎಲ್ಲ ಬೆಳವಣಿಗೆಗಳು ಏನನ್ನು ಸೂಚಿಸುತ್ತವೆ? ಪಾಕಿಸ್ತಾನದಲ್ಲಿ ನಿಜವಾಗಿಯೂ ದೊಡ್ಡ ಬದಲಾವಣೆ ಆಗ್ತಾ ಇದೆಯಾ? ಜನಸಾಮಾನ್ಯರ ಮಟ್ಟದಲ್ಲಿ, ವಿಶೇಷವಾಗಿ ಯುವಜನತೆಯಲ್ಲಿ ಭಾರತ ಮತ್ತು ಹಿಂದೂ ಧರ್ಮದ ಬಗೆಗಿನ ದ್ವೇಷ ಕಡಿಮೆಯಾಗ್ತಾ ಇದೆ. ಅವರು ವಾಸ್ತವವನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಸಂಸ್ಕೃತ ಕಲಿಕೆ, ಭಾರತದ ಅಭಿವೃದ್ಧಿಯ ಬಗ್ಗೆ ಮೆಚ್ಚುಗೆ ಇದರ ಸಂಕೇತವಾಗಿದೆ. ಈ ಎರಡೂ ಕೂಡ ದೇಶಗಳ ನಡುವಿನ ಭವಿಷ್ಯದ ಸಂಬಂಧಕ್ಕೆ ಒಳ್ಳೆಯ ಮುನ್ಸೂಚನೆಯಂತಾನೆ ಹೇಳಬಹುದು. ಆದರೆ ಪಾಕಿಸ್ತಾನದ ಡೀಪ್ ಸ್ಟೇಟ್ ಅಂದರೆ ಸೇನೆ ಮತ್ತು ISI ಹಾಗೂ ಮೂಲಭೂತವಾದಿ ಧಾರ್ಮಿಕ ಸಂಘಟನೆಗಳು ಅಂದರೆ ಮೌಲ್ವಿಗಳು ಭಾರತ ದ್ವೇಷವನ್ನೇ ತಮ್ಮ ಅಸ್ತಿತ್ವದ ಆಧಾರವನ್ನಾಗಿ ಇಟ್ಟುಕೊಂಡಿದ್ದಾರೆ. ಅವರು ಈ ಬದಲಾವಣೆಯನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಸಂಸ್ಕೃತ ಕೋರ್ಸ್ ಬಗ್ಗೆಯೂ ಅಲ್ಲಿನ ಮೌಲ್ವಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕಿಸ್ತಾನ ಒಂದು ಸಂಕೀರ್ಣವಾದ ದೇಶ. ಅಲ್ಲಿನ ಸಮಾಜದಲ್ಲಿ ಈಗ ಒಂದು ರೀತಿಯ ಮಂಥನ ನಡೀತಾ ಇದೆ. ಒಂದು ಕಡೆ ಹಳೆ ದ್ವೇಷದ ಸಿದ್ಧಾಂತ, ಇನ್ನೊಂದು ಕಡೆ ಅಭಿವೃದ್ಧಿ ಮತ್ತು ಶಾಂತಿಯ ಹಂಬಲ ತಾಂಡವವಾಡ್ತಾ ಇದೆ. ಆದರೆ ವೀಕ್ಷಕರೇ, ಪಾಕಿಸ್ತಾನದಲ್ಲಿ ಸಂಸ್ಕೃತದ ಕಲರವ ಮತ್ತು ಮೋದಿಯವರ ಮೇಲಿನ ಅಭಿಮಾನ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಆ ದೇಶದ ಜನ ತಮ್ಮ ಬೇರುಗಳನ್ನು ಹುಡುಕ್ತಾ ಇರುವುದು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಹಂಬಲಿಸ್ತಾ ಇರುವುದರ ಸಂಕೇತವಾಗಿದೆ. ಇತಿಹಾಸ ಚಕ್ರ ತಿರುಗುತ್ತಾಗಿದೆ. ದ್ವೇಷದ ಗೋಡೆಗಳು ಬಿರುಕು ಬೀಳುತ್ತಾಗಿವೆ. ಭವಿಷ್ಯದಲ್ಲಿ ಏನಾಗತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಆದರೆ ಈ ಬದಲಾವಣೆಯ ಗಾರಿ ಸಕಾರಾತ್ಮಕವಾಗಿದೆ ಅನ್ನೋದಂತೂ ಸತ್ಯ. ಈಗ ನಿಮಗೇನನ್ಸುತ್ತೆ? ಪಾಕಿಸ್ತಾನದಲ್ಲಿ ಜೆನ್ಸಿ ಜನ್ರೇಷನ್ ಏನಿದೆಯಲ್ಲ, ಬರೀ ಪಾಕಿಸ್ತಾನ ಅಷ್ಟೇ ಅಲ್ಲ, ಭಾರತದಲ್ಲೂ ಕೂಡ ಜೆನ್ಸಿ ಜನ್ರೇಷನ್ ತಮ್ಮದೇ ಆದ ಒಂದು ವಿಶೇಷವಾದ ಅಧ್ಯಯನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಪಾಕಿಸ್ತಾನದಲ್ಲೂ ಅಷ್ಟೇ. ನಮ್ಮಲ್ಲಿ ಹಿಂದೂ ದೇವಸ್ಥಾನಗಳಿದ್ದಾವೆ, ನಮ್ಮಲ್ಲಿ ಹಿಂದೂಗಳು ಇದ್ದಾರೆ. ಹಾಗಾದರೆ ನಾವು ಮೊದಲಿಗೆ ಹಿಂದೂಗಳಾಗಿದ್ವಾ ಅಥವಾ ನಂತರ ನಮ್ಮನ್ನು ಮುಸಲ್ಮಾನರನ್ನಾಗಿ ಮಾಡಿದ್ರೆ? ಏನಿದು ಹಿಂದೂ ದೇವಸ್ಥಾನಗಳು ಯಾಕಿದ್ವು ಅನ್ನೋದನ್ನು ಡೀಪಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಅಧ್ಯಯನ ಮಾಡುವಷ್ಟು ತಾಕತ್ತು ಮತ್ತು ಅಷ್ಟೊಂದು ಬುದ್ಧಿಮತ್ತೆ ಈ ಜೆನ್ಸಿ ಜನ್ರೇಷನ್ನ ಯುವಕರಿಗೆ ಇದೆ ಅಂತಲೇ ಹೇಳಬಹುದು. ಮುಂದಿನ ದಿನಗಳಲ್ಲಿ ನಾವು ಯಾಕೆ ಭಾರತೀಯರನ್ನು ಅಥವಾ ಭಾರತವನ್ನು ದ್ವೇಷ ಮಾಡಬೇಕು? ನಮಗೂ ಸ್ವತಂತ್ರ ಸಿಕ್ಕಿತ್ತು ಸೇಮ್ ಡೇ, ಅವ್ರಿಗೂ ಸ್ವತಂತ್ರ ಸಿಕ್ತು ಸೇಮ್ ಡೇ. ನಮ್ಮ ದೇಶ ಅವರ ದೇಶ ಎರಡನ್ನೂ ಕೂಡ ಒಂದೇ ದಿನ ಒಂದೇ ಟೈಮ್ ಅಟ್ ಎ ಟೈಮಲ್ಲಿ ನಾವು ಅವರನ್ನು ನಮ್ಮಿಬ್ಬರನ್ನೂ ಕೂಡ ರೇಸ್ಗೆ ಬಿಟ್ಟರು. ನಾವ್ಯಾಕೆ ಹಿಂದುಳಿದ್ವಿ, ಭಾರತ ಯಾಕೆ ಮುಂದೆ ಹೋಯಿತು? ಇದರ ಬಗ್ಗೆ ಅಲ್ಲಿನ ಯುವಕರು ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮನ್ನು ಆಳುವಂತಹ ವ್ಯಕ್ತಿ ನೋಡಿ, ಮೋದಿ ಭಾರತವನ್ನು ಆಳ್ತಾ ಇದ್ದಾರೆ. ನೋಡಿ, ಪಾಕಿಸ್ತಾನವನ್ನು ಭ್ರಷ್ಟ ರಾಜಕಾರಣಿಗಳು ಆಳ್ತಾ ಇದ್ದಾರೆ. ನಮ್ಮ ದುಡ್ಡನ್ನು ಅಂದರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಯಾಕೆ ಮೋದಿಯವರು ಅಷ್ಟೊಂದು ಮುಂದೆ ಹೋದರು, ಭಾರತ ಯಾಕೆ ಅಷ್ಟೊಂದು ಮುಂದೆ ಹೋಯಿತು, ಯಾಕೆ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸೇರಿಕೊಳ್ತು, ಯಾಕೆ ಪಾಪರ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಸೇರಿತು ಅನ್ನೋದನ್ನು ಅಲ್ಲಿನ ಜನ ಈಗ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರೇ ಈಗ ಪ್ರಶ್ನೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇನೇ ಆಗಲಿ, ಈ ಮೋದಿಯವರ ಆಡಳಿತ, ಮೋದಿಯವರನ್ನು ಬರೀ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ.
ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ.